ಇತ್ತೀಚೆಗೆ ಕೋರ್ಟ್ ಸಿನಿಮಾವನ್ನ ನೋಡಿ ಒಂದು ಒಳ್ಳೆ ಕೋರ್ಟ್ ರೂಮ್ ಡ್ರಾಮಾವನ್ನ ನೋಡಿದಂತಹ ಅನುಭವ ನನಗಾಯ್ತು. ಇದಾದ ಕೆಲವೇ ದಿನಗಳಲ್ಲಿ ಯುದ್ಧಕಾಂಡ 2 ಸಿನಿಮಾ ರಿಲೀಸ್ ಆಯ್ತು. ಹಲವಾರು ಕಾರಣಗಳಿಂದ ಈ ಸಿನಿಮಾವನ್ನ ನಾನು ತುಂಬಾ ತಡವಾಗಿ ನೋಡ್ಬೇಕಾಗಿ ಬಂತು. ಆದ್ರೆ ಈ ಸಿನಿಮಾವನ್ನ ನೋಡಿದ ತಕ್ಷಣ ಈ ಸಿನಿಮಾದ ರಿವ್ಯೂ ಮಾಡ್ಲೇಬೇಕು ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಸಿನಿಮಾದ ಮೂಲಕ ಅಜಯ್ ರಾವ್ ಅವರ ಕಂಬ್ಯಾಕ್ ಆಯ್ತಾ, ಮತ್ತೆ ಈ ಸಿನಿಮಾ ನನಗೆ ವರ್ಕ್ ಆಯ್ತಾ ಇಲ್ವಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಟ್ರೇಲರ್ ನಲ್ಲಿ ತೋರಿಸಿದ ಹಾಗೆ ಚಿತ್ರದ ಆರಂಭದಲ್ಲೇ ಒಂದು ಕೊಲೆಯ ದೃಶ್ಯ ಕಾಣುತ್ತೆ. ನ್ಯಾಯಾಲಯದ ಆವರಣದಲ್ಲಿ ಒಂದು ಹೆಣ್ಣು ಗುಂಡು ಹಾರಿಸ್ತಾಳೆ. ಆಕೆ ನಿವೇದಿತಾ. IPC ಸೆಕ್ಷನ್ 302 ಅಡಿಯಲ್ಲಿ ಬಂಧಿತೆಯಾಗಿರ್ತಾಳೆ. ಇಂಥ ಸಂದರ್ಭದಲ್ಲಿ ನಿವೇದಿತಾಳ ಪರವಾಗಿ ಕಾನೂನು ಹೋರಾಟಕ್ಕೆ ಇಳಿಯುತ್ತಾರೆ ಭರತ್ ಹನುಮಂತ್. ಅವರೇ ಅಜಯ್ ರಾವ್. ಆದರೆ ಅವರ ಎದುರಿನಲ್ಲಿ ನಿಂತಿರುವವರು ಅವರ ಗುರುಗಳು. 200ಕ್ಕೂ ಹೆಚ್ಚು ಕೇಸ್ಗಳನ್ನ ಗೆದ್ದಿರುವಂತಹ ಹಿರಿಯ ವಕೀಲ ರಾಬರ್ಟ್ ಡಿಸೋಜಾ. ಹೀಗೆ ಒಂದು ಗುರು ಶಿಷ್ಯ ನಡುವಿನ ಕೋರ್ಟ್ ಡ್ರಾಮಾ ಆರಂಭವಾಗುತ್ತೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ನೀವು ಚಿತ್ರಮಂದಿರದಲ್ಲೇ ಹೋಗಿ ತಿಳ್ಕೋಬೇಕು. ಚಿತ್ರದ ಕಥೆಯನ್ನ ಚೆನ್ನಾಗಿ ಬರೆದಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಇಡೀ ಕತೆ ಕೋರ್ಟ್ ನಲ್ಲಿ ನಡೆಯುವಂತಹ ಚಿತ್ರಗಳು ಬಹಳ ಅಪರೂಪ. ಇಲ್ಲಿ ಆ ಸ್ಪೇಸ್ ನ ತುಂಬಲು ಈ ಸಿನಿಮಾ ಬಂದಿದೆ ಅಂತ ಹೇಳಿದ್ರು ತಪ್ಪಿಲ್ಲ. ಚಿತ್ರದ ಮೊದಲನೇ ಭಾಗದಲ್ಲಿ ಪ್ರಕರಣದ ಹಿನ್ನೆಲೆ ಬಗ್ಗೆ ಕಟ್ಟಿಕೊಡ್ಲಾಗುತ್ತೆ. ಎರಡನೇ ಭಾಗದಲ್ಲಿ ಭಾವನೆಗಳ ಸ್ಫೋಟ ಆಗುತ್ತೆ. ಕೆಲವೊಂದು ದೃಶ್ಯಗಳು ಎಕ್ಸ್ಪ್ರೆಸ್ ಆಗಿದ್ರೂ ಸಹ ಕಥೆಯ ತೀವ್ರತೆಯಿಂದಾಗಿ ಅದು ಸಹಜವಾಗಿ ತೋರುತ್ತೆ. ಚಿತ್ರದಲ್ಲಿ ಬರುವಂತಹ ಪಾಸ್ಗಳು ಈ ಚಿತ್ರಕ್ಕೆ ಇನ್ನಷ್ಟು ಭಾವನೆಯನ್ನ ನೀಡುತ್ತೆ. ಅಜಯ್ ರಾವ್ ಅವರು ತುಂಬಾ ಭರವಸೆ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅಲ್ಲಲ್ಲಿ ಓವರ್ಟೋನ್ ಅನ್ಸಿದ್ರೂ ಸಹ ಅಲ್ಲಿ ಬರುವಂತಹ ಕತೆಗೆ, ಭಾವನೆಗೆ ಅದು ಸರಿ ಹೋಗ್ಬಿಡುತ್ತೆ. ಇನ್ನು ಅರ್ಚನಾ ಜೋಯಿಸ್ ಅವರ ಪಾತ್ರ ತುಂಬಾ ಮನೋಜ್ಞವಾಗಿ ಮೂಡಿ ಬಂದಿದೆ. ಅವರ ನೋವು, ಅವರ ಮಾತುಗಳು ಪ್ರತಿಯೊಬ್ಬರ ಮನಸ್ಸನ್ನು ತಟ್ಟುತ್ತೆ. SK ಕಾರ್ತಿಕ್ ಶರ್ಮಾ ಅವರ ಕ್ಯಾಮೆರಾ ವರ್ಕ್ ಅತ್ಯುತ್ತಮವಾಗಿದೆ. ಕೋರ್ಟ್ ಸೀನ್ಗಳಂತೂ ತುಂಬಾ ರಿಯಲಿಸ್ಟಿಕ್ ಆಗಿ ಮೂಡ್ಬಂದಿದೆ. ಇಂದಿನ ಸಮಾಜದಲ್ಲಿ ಅತ್ಯಾಚಾರದ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಇತ್ತೀಚೆಗೆ ನಮ್ಮ ಹುಬ್ಬಳ್ಳಿಯಲ್ಲಿ ಆದಂತಹ ಪ್ರಕರಣವೂ ಸಹ ನನ್ನನ್ನ ತುಂಬಾ ಡಿಸ್ಟರ್ಬ್ ಮಾಡ್ಬಿಟ್ಟಿದೆ. ಈ ಸಿನಿಮಾ ನಮ್ಮ ಎದುರಿರುವಂತಹ ಒಂದು ಹೀನವಾದಂತಹ ರಿಯಾಲಿಟಿಯನ್ನ ತೋರಿಸ್ತು. ಇದು ಕೇವಲ ಕಾನೂನು ಹೋರಾಟ ಅಲ್ಲ, ಅದು ಒಂದು ನೋವಿನ ಕತೆ, ಸಹನೆಯ ಹಾದಿ ಹಾಗೂ ನ್ಯಾಯಕ್ಕಾಗಿ ಒತ್ತಾಯಿಸುವಂತಹ ಒಂದು ಧ್ವನಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲದೆ ನೀವು ಈ ಸಿನಿಮಾ ನೋಡಿದ್ರೆ ಸಿನಿಮಾ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನುವಂತಹ ನಿಮ್ಮ ಒಪಿನಿಯನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.